ಸೈಫ್ ಮನೆಗೆ ಕಳ್ಳ ಮಧ್ಯರಾತ್ರಿ 1:38ಕ್ಕೆ ಎಂಟ್ರಿ, ಕೃತ್ಯ ಎಸಗಿ ಮುಂಜಾನೆ 2:33ಕ್ಕೆ ಪರಾರಿ. ಚಾಕು ಇರಿತ ಕೇಸ್ನಲ್ಲಿ 16 ಅನುಮಾನ. ದತ್ತಪೀಠ ವರ್ಸಸ್ ಬಾಬಾ ಬುಡನ್ಗಿರಿ ದರ್ಗಾ ಸಂಗ್ರಾಮ. ಗೃಹ ಸಚಿವ ಪರಮೇಶ್ವರ್ ನೇತೃತ್ವದಲ್ಲಿ ಸಭೆ, ಕ್ಯಾಬಿನೆಟ್ ಸಭೆ ಬಳಿಕ ಸುಪ್ರೀಂಗೆ ವರದಿ ಸಲ್ಲಿಕೆ. ನಟ ದರ್ಶನ್ ಜಾಮೀನು ಪ್ರಶ್ನಿಸಿ ಸುಪ್ರೀಂಗೆ ಮೇಲ್ಮನವಿ. ಪೊಲೀಸರ ಮೇಲ್ಮನವಿ ಅರ್ಜಿ ವಿಚಾರಣೆಗೆ ಡೇಟ್ ಫಿಕ್ಸ್. ಜನವರಿ 24ರಂದು ವಿಚಾರಣೆ ಸಾಧ್ಯತೆ. 4 ಕ್ರೀಡಾ ಸಾಧಕರಿಗೆ ಖೇಲ್ ರತ್ನದ ಗೌರವ. ರಾಷ್ಟ್ರಪತಿ ಮುರ್ಮುರಿಂದ ಪ್ರಶಸ್ತಿ ಪ್ರದಾನ. ರಾಷ್ಟ್ರಪತಿ ಭವನದಲ್ಲಿ ನಡೆದ ಸಮಾರಂಭ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಶ್ರುತಿ. ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಯಾವುದೂ ಸರಿ ಇಲ್ಲ. ಮನೆಯೊಂದು 3 ಬಾಗಿಲು, 3 ನಾಯಕರು 3 ದಿಕ್ಕಿಗೆ ಹೋಗ್ತಿದ್ದಾರೆ ಎನ್ನುವಂತಹ ವಿಚಾರ ಮುನ್ನೆಲೆಗೆ ಬಂದಿದ್ದೇ ತಡ ಈಗ ಈ ಅಸಮಾಧಾನಗಳು ಅಥವಾ ಈಗೇನು ಅಧಿಕಾರದ ಹಪಾಹಪಿ ಇದೆಯಲ್ಲ, ಇದೆಲ್ಲವೂ ಕೂಡ ಕೊನೆಯಾಗ್ಬಿಡುತ್ತಾ ಅನ್ನುವಂತಹ ಪ್ರಶ್ನೆ. ಕಾಂಗ್ರೆಸ್ ಒಳಗಿನ ಕೋಲ್ಡ್ ವಾರ್ ಅಂತ್ಯವಾಗುತ್ತಾ ಅನ್ನುವಂತಹ ಕುತೂಹಲ ಮನೆ ಮಾಡಿದೆ. ಕಾರಣ ಡಿಕೆ ಶಿವಕುಮಾರ್ ಸತೀಶ್ ಶೀತಲ ಸಮರಕ್ಕೆ ಹೈಕಮಾಂಡೇ ಬ್ರೇಕ್ ಹಾಕೋದಕ್ಕೆ ಮುಂದಾಗ್ತಾ ಇದೆಯಾ? ಸುರ್ಜೇವಾಲಾ ಅವರ ಮುಖಾಂತರ ಒಂದೇ ಕಾರ್ನಲ್ಲಿ ತೆರಳಿದ್ದಾರೆ 3 ನಾಯಕರು. ಗಾಂಧಿ ಭಾರತ ಪೂರ್ವಭಾವಿ ಸಭೆಯ ಬಳಿಕ ಪ್ರಯಾಣ ಮಾಡಿದ್ದಾರೆ 3 ನಾಯಕರು ಒಂದೇ ಕಾರ್ನಲ್ಲಿ. ಸುರ್ಜೇವಾಲಾ, ಸತೀಶ್ ಜಾರಕಿಹೊಳಿ, ಡಿಕೆ ಸುರೇಶ್ ಒಂದೇ ಕಾರ್ನಲ್ಲಿ ಹೊರಟಿದ್ದಾರೆ. ಬಟ್ ಡಿಕೆ ಶಿವಕುಮಾರ್ ಆ ಕಾರಲ್ಲಿ ಇಲ್ಲ, ಬಟ್ ಅವರ ಸಹೋದರ ಇದ್ದಾರೆ. 3 ನಾಯಕರಿಂದ ಪ್ರತ್ಯೇಕ ಸಭೆ ಆಗೋ ಸಾಧ್ಯತೆ ಇದೆ. ಸಚಿವ ಸತೀಶ್ ಸರ್ಕಾರಿ ಕಾರ್ನಲ್ಲೇ 3 ಪ್ರಯಾಣ ಬೆಳೆಸಿದ್ದಾರೆ. ಸಂಜೆ ಬೆಳಗಾವಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಆಗಮಿಸ್ತಾರೆ. ಆಗ ಪ್ರತ್ಯೇಕ ಸಭೆಗಳನ್ನ ಮಾಡೋ ಮೂಲಕ ಸುರ್ಜೇವಾಲಾ ಅವರು ಈ ನಾಯಕರ ವೈಮನಸ್ಸನ್ನ ತಣಿಸುವ ಪ್ರಯತ್ನ ಮಾಡ್ತಾರಾ? ಆ ಮೂಲಕ ಒಗ್ಗಟ್ಟು ಪ್ರದರ್ಶನ ಆಗುತ್ತಾ ನಾಯಕರಿಂದ ಅನ್ನೋದು ಪ್ರಶ್ನೆ. ಸತೀಶ್ ಜಾರಕಿಹೊಳಿ ಅವರು ಗಂಭೀರ ಆರೋಪ ಮಾಡಿರೋದು, ಈ ಹಿಂದೆ ನಡೆದಂತಹ ಸಭೆಯಲ್ಲಿ ನೇರ ವಾಗ್ದಾಳಿ ನಡೆಸಿರೋದು ಕ್ರೆಡಿಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಗಿಬಿದ್ದಿದ್ರು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ವಿರುದ್ಧ. ಅದೆಲ್ಲವೂ ಕೂಡ ಅಂತ್ಯ ಆಗುತ್ತಾ ಅನ್ನೋದು ಕುತೂಹಲ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮೈಲಾರಿ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಮೈಲಾರಿ, ಈ ಬೆಳವಣಿಗೆಯನ್ನ ಯಾವ ರೀತಿ ವಿಶ್ಲೇಷಣೆ ಮಾಡ್ತೀರಿ? ಒಂದು ಹಂತಕ್ಕೆ ನಾಯಕರಲ್ಲಿರುವಂತಹ ವೈಮನಸ್ಸು ಅಂತ್ಯ ಆಗುತ್ತೆ ಅಂತ ಭಾವಿಸಬಹುದಾ? ಒಂದೇ ಕಾರಲ್ಲಿ ಹೋದ ತಕ್ಷಣ ಎಲ್ಲವೂ ಕೂಡ ಸರಿ ಹೋಗ್ಬಿಡುತ್ತೆ ಅಂತನಾ, ಹೇಗೆ? ಖಂಡಿತ ಶ್ರುತಿ, ಇವತ್ತು ಏನು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿಯಾಗಿರುವಂಥ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಬೆಳಗಾವಿಗೆ ಆಗಮಿಸಿದ್ದಾರೆ. ಅದರಲ್ಲಿ ಪ್ರಮುಖ